ಹಾಯ್ ಫ್ರೆಂಡ್ಸ್, ನಮ್ಮ ಪುಟ್ಟ ಗುಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ನಾನು ಭಾಳ ದಿವಸವಾದ ಮತ್ತೆ ಒಂದು ಬ್ಲಾಗ್ ಮಾಡ್ತಿದ್ರಿ. ಅದೇನಿಲ್ಲರಿ, ರೆಸಿಪಿ ಬ್ಲಾಗು ಥಟ್ ಅಂತ ಪಟ್ ಅಂತ ಆಯ್ತದ್ರಿ. ಕರೆಕ್ಟ್ 15 ನಿಮಿಷ ನಿಮ್ಮ ಹತ್ರ ಇದ್ದರೆ ಸಾಕು, ಅಷ್ಟು ಮಸ್ತ್ ಬಾಯ್ದಾಗ ಬಂದು ಬೀಳ್ತದ. ಅಷ್ಟೇ ಟೈಮ್ ಸಾಕ್ರಿ, ಇನ್ಸ್ಟೆಂಟಾಗಿ ಮಾಡ್ಬೋದು. ಹಾಗೆ ಯಾರೆಲ್ಲ ನಾನು ವಿಡಿಯೋ ಹೊಸದಾಗಿ ನೋಡ್ಲತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದ ಅಂದ್ರೆ ನಾನು ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು, ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಬರ್ರಿ, ಈಗ ಇನ್ಸ್ಟೆಂಟ್ ದೋಸೆ ಯಾವ ಥರದ್ದು, ಏನು ಹಾಕಿ ಏನು ಎದುರಿಂದ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ನೋಡಿರಿ, ನಾನು ಹಿಟ್ಟು ಕಲಸಿಕ್ಕೊಂಡಿನಿ. ಒಂದು 5 ನಿಮಿಷ ನಿಮ್ಮ ಹತ್ರ ಎಕ್ಸ್ಟ್ರಾ ಟೈಮ್ ಇತ್ತು ಅಂದ್ರೆ ಒಂದು 5 ನಿಮಿಷ ಕಲಿಸ್ಬಿಟ್ಟು ನೆನೆಗೆ ಇಕ್ಕೋಬೋದ್ರಿ. ಇದ್ರೊಳಗೆ ಏನೇನು ಮಿಕ್ಸ್ ಮಾಡಿದ್ದೀನಿ ಅಂತಂದ್ರೆ ಜೋಳದ ಹಿಟ್ಟು, ಕಡ್ಡಿ ಹಿಟ್ಟು. ಜೋಳದ ಹಿಟ್ಟು 1 ಕಪ್ ತೊಗೊಂಡ್ರೆ ಕಡ್ಡಿ ಹಿಟ್ಟು ಡಬಲ್ ತೊಗೋಬೇಕ್ರಿ. ಹಾಗೆ ಗೋಧಿ ಹಿಟ್ಟು 1 ಕಪ್ ತೊಗೋಬೇಕು. ಜೋಳದ ಹಿಟ್ಟು, ಕಡ್ಡಿ ಹಿಟ್ಟು, ಗೋಧಿ ಹಿಟ್ಟು ಇವು 3 ಹಿಟ್ಟು ಮಿಕ್ಸ್ ಮಾಡಿ ಕಲಿಸ್ಕೊಂಡಿನಿ ನೋಡಿರಿ ನಾನು. ಹಾಗೆ ಇದ್ರಾಗ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಚ ಖಾರದ ಪುಡಿ ಆಯ್ತು ರೀ. ಇಷ್ಟೇ. ಇದ್ರ ಸಂಗಟ ಚಟ್ನಿ ನಡೆಯಂಗಿಲ್ಲ ರೀ, ಅದಕ್ಕೆ ನಾನು ಬೆಲ್ಲದ ರಸ ಮಾಡ್ಲತ್ತೀನಿ. ನಿಮಗೆ ಗೊತ್ತಿರ್ಬೋದು, ಆಲ್ರೆಡಿ ನಂದು ಒಂದು ಸತಿ ಬಿಟ್ಟಿದ್ದೀನಿ ಅನ್ಕೋತೀನಿ ರೀ ಈ ರೆಸಿಪಿ ವಿಡಿಯೋನ. ಬೆಲ್ಲ ಕಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ರೀ. ಇದ್ರೊಳಗೆ ಸೋಪ್ ಕುಟ್ಟಿ ಹಾಕೋಬೇಕು, ಇನ್ನು ಟೇಸ್ಟ್ ಮಸ್ತಾಗಿ ಬರ್ತದೆ. ಸದ್ಯಕ್ಕೆ ಸೋಪ್ ನಂಬಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕೊಂಡಿಲ್ಲ ರೀ. ಹಾಗೆ ಮಕ್ಕಳು ಹರಲ್ರಿ, ಐಶ್ವರ್ದು ತಿಂಬಲ್ಲ ಸೋಪ್ ಹಾಕಿದ್ರ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿರಿ, ದೋಸೆದ ಹಂಚನ ಕಾಯ್ಲಕ್ಕೆ ಇಟ್ಟಿದ್ದೀನಿ. ಭಾಳ ಅಂದ್ರೆ ಭಾಳ ಇನ್ಸ್ಟೆಂಟಾಗಿ ಕರೆಕ್ಟ್ ನಿಮ್ಮ ಹತ್ರ 15 ನಿಮಿಷ ಇದ್ದರೆ ಸಾಕು ಫ್ರೆಂಡ್ಸ್, ಬಾಯ್ದಾಗ ಬಂದು ಬೀಳ್ತದ. ಕೆಲವೊಬ್ಬರು ಅಂತಾರೆ ರೀ 15 ನಿಮಿಷ 20 ನಿಮಿಷ ಅಂತಾರೆ, ಒಟ್ಟು ಅರ್ಧ ಗಂಟೆ 1 ಗಂಟೆ ಟೈಮ್ ತೊಗೊಂಡು. ಇಲ್ಲ ರೀ, ನಂದು ವಿಡಿಯೋ ಇರ್ತದೆ ಒಂದು 7-8 ನಿಮಿಷ ಕರೆಕ್ಟ್ ಟೈಮ್ ಹಚ್ಚಿ ಮಾಡಿ ನೋಡಿರಿ. ಇದಕ್ಕೇನು ಭಾಳ ಟೈಮ್ ತೊಗೊಬಲ್ಲ. ಕಲಸಿಕ್ರಿ. ಇದ್ರಾಗ ಖಾಲಿ ಉಪ್ಪು, ಖಾರ, ಅರಿಶಿಣ, ಜೋಳದ ಹಿಟ್ಟು, ಕಡ್ಡಿ ಹಿಟ್ಟು, ಗೋಧಿ ಹಿಟ್ಟು ಒಂದು 5 ನಿಮಿಷ ನಿಮ್ಮ ಹತ್ರ ಎಕ್ಸ್ಟ್ರಾ ಟೈಮ್ ಇತ್ತು ಅಂದ್ರೆ ನೆನೆಕ್ರಿ. ಇಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರಿಂದ ಚಂದ ಹಿಟ್ಟು ನೆಂದಿರೋ ಥರನೇ ಆಯ್ತದ. ಈಗ ನಾನು ದೋಸೆದ ಹಂಚನ ಕಾಯ್ಲಕ್ಕೆ ಇಕ್ಕೊಂಡೀನಿ ರೀ. ಇದು ನೀವು ದೋಸೆದ ಹಂಚ ಮೇಲೆ ಅಂತಿಲ್ರಿ, ಹೋಳಿಗೆ ಹಂಚ ಮೇಲೆ, ರೊಟ್ಟಿ ಹಂಚ ಮೇಲೆ ಕೂಡ ಮಾಡ್ಬೋದು. ನಾನು ನಾನ್ ಸ್ಟಿಕ್ ತವಾದಲ್ರಿ, ಎಣ್ಣೆ ಅದು ಏನು ಹಾಕ್ಲತ್ತಿಲ್ಲ. ನೀವು ಒಂದು ವೇಳೆ ರೊಟ್ಟಿ ಹಂಚಿನ ಮೇಲೆ ಮಾಡೋದಿತ್ತು ಅಂದ್ರೆ ಸ್ವಲ್ಪ ಎಣ್ಣೆ ಚಿಂಪುಡ್ಸ್ರಿ. ಜೋರಾಗಿ ಈ ಥರ ಮಾಡಬಾರ್ದು, ನಾವು ಹಳ್ಳಗೆ ಈ ಥರ ಎಲ್ಲ ಕಡೆ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಬಂತು ಅಂತ ಹೇಳ್ಬಿಟ್ಟು. ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ರೀ ನಾನು. ನೀವು ರೊಟ್ಟಿ ಹಂಚು, ದೋಸೆನ ಹಂಚಿನ ಮೇಲೆ ರೊಟ್ಟಿ ಹಂಚು, ಹೋಳಿಗೆ ಹಂಚಿನ ಮೇಲೆ ಮಾಡ್ಕೊಳತ್ರಿ ಅಂದ್ರೆ ಹಂಚಿಗೂ ಸ್ವಲ್ಪ ಎಣ್ಣೆ ಚಿಡ್ಸ್ಬೇಕಾಗ್ತದೆ ರೀ. ಇದು ನಾನ್ ಸ್ಟಿಕ್ ಇರೋದ್ರಲ್ಲಿಂದ ಎಣ್ಣೆ ಹಾಕಲ್ದ್ರೂ ನಡೀತದ. ಈಗ ನೋಡಿರಿ, ಈಚ ಕಡೆ ಬೆಲ್ಲದ ರಸ ಇಕ್ಕಿದಲ್ರಿ. ಬೆಲ್ಲ ಎಲ್ಲ ಬೊಕ್ಕಳು ಕುದಿಸ್ಕೋಬೇಕಂತ ಏನಿಲ್ಲ ರೀ, ಬೆಲ್ಲ ಕರ್ಗತನ ಕುದಿಸ್ಕೊಂಡ್ರೆ ಸಾಕು. ನೋಡಿರಿ, ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಆಲ್ರೆಡಿ. ಇದು ದೋಸೆ ಜೊತೆ ಚಟ್ನಿ ಏನು ಚಂದ ಹತ್ತಲ್ರಿ. ಆಲ್ರೆಡಿ ಅದ್ರೊಳಗೆ ಉಪ್ಪು ಖಾರ ಎಲ್ಲ ಇರ್ತದಲ್ರಿ, ಚಟ್ನಿ ಜೊತೆ ಚಂದ ಹತ್ತಲ್ಲ. ಬೆಲ್ಲದ ರಸ ಜೊತೆ ಭಾಳ ಮಸ್ತ್ ಬರ್ತದೆ ರೀ. ಯಾರೆಲ್ಲ ಒಂದು ಸತಿನೂ ಟ್ರೈ ಮಾಡಿಲ್ಲಲ್ರಿ, ಟ್ರೈ ಮಾಡಿ ನೋಡಿರಿ, ಫಿದಾಗಿ ಹೋಗ್ತೀರಿ, ಅಷ್ಟು ಮಸ್ತ್ ಬರ್ತದೆ. ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದಲ್ರಿ. ಇವತ್ತು ಸಂಡೇ ಅದಾನಿ, ಹಂಗಂತ ಹೇಳ್ಬಿಟ್ಟು ಮುಂಜಾನೆಗೆ ನಾಷ್ಟ ಮಾಡ್ಕೊಮ್ಮಿ ಅಂತ ಹೇಳ್ಬಿಟ್ಟು ಮಾಡ್ಲತ್ತೀನಿ ರೀ. ಈಗ ನೋಡಿರಿ, 2 ಕಡೆನೂ ಚಂದ ಸುಟ್ಕೋಬೇಕು. ನಿಮಗೆ ಬೇಕಿತ್ತಂದ್ರೆ ಈ ಸೈಡ್ನು ಎಣ್ಣೆ ಹಾಕೋರಿ, ಯಾಕಂದ್ರೆ ಹಂಚಿಗೆ ಹಾಕಿದ್ದಿಲ್ಲ ಅಲ್ರಿ ನಾವು. ಬೇಕಿತ್ತಂದ್ರೆ ಹಾಕೋರಿ, ಇಲ್ಲ ನಾನು ಹಾಕ್ಲತ್ತಿಲ್ಲ ನೋಡಿರಿ. ಈಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ರೀ ನಿಮ್ಗೆ. ಉಂಡೆ ಇರಲ್ಗತ್ಲೆ ಕಲಿಸ್ಕೋಬೇಕ್ರಿ ಹಿಟ್ಟು. ಈ ದೋಸೆನ ನಮ್ಮ ಕಡೆಲ್ಲ ವರ್ಷಿಗೆ ಉಗಾದಿ ಹಬ್ಬಕ್ಕೆ ಕಂಪಲ್ಸರಿ ಹಾಕ್ತೇವ್ರಿ. ಬೇರೆ ಕಡೆದು ಹಾಕ್ತಾರೆ ಇಲ್ಲ ನಂಗೆ ಗೊತ್ತಿಲ್ಲ, ಆದ್ರೆ ಉಗಾದಿ ಹಬ್ಬ ಬಂತು ಅಂದ್ರೆ ಹಬ್ಬದ ದಿನ ಹೋಳಿಗೆ ಮಾಡ್ತಾರೆ. ಹಬ್ಬಕ್ಕಿಂತ ಒಂದು ದಿವಸ, ಅದಕ್ಕೆ ಹಬ್ಬದಕ್ಕಿಂತ 1 ದಿನ ಪೈಲೆ ಇದು ದೋಸೆ ಮಾಡ್ತಾರೆ. ನೋಡ್ರಿ ಆಗ್ಯದ.
ಈಗ ಇದ್ರ ಸಂಗಟ ಬೆಲ್ಲದ ರಸ ಹಾಕೋತೀನಿ ರೀ. ಹಾಕೊಂಡು ತಿಂದ್ರೆ ಮಸ್ತ್ ಹತ್ತದ್ರಿ. ಸೋಪ್ ಕುಟ್ಟು ಹಾಕ್ದೆ ಅಂದ್ರೆ ಇನ್ನೂ ಫ್ಲೇವರ್ ಮಸ್ತ್ ಬರ್ತದ್ರಿ. ಘಮ ಘಮ ಅಂತ ಸ್ಮೆಲ್ ಬರ್ತದ. ಮಾಡ್ಲತ್ತವ್ರು ಸಾಕು. ಸೋಪ್ ಇಲ್ಲ ಅಂತನೂ ಹಾಕಿಲ್ಲ, ಹಾಗೆ ಐಶ್ಮನು ತಿಂಬಲ್ಲ ಅಂತ ಹೇಳ್ಬಿಟ್ಟು ಹಾಕಿಲ್ರಿ ಫ್ರೆಂಡ್ಸ್. ನೋಡ್ರಿ ಕಲರ್ ಅದು ನೋಡಿದ್ರೆ ಇವಾಗ ತಿನ್ಬೇಕು ಅಂತ ಅನಿಸ್ಲತ್ತದ್ರಿ. ಈ ಥರ ಎದ್ದು ಬಿಟ್ಟು ತಿನ್ಬೇಕು ಅಷ್ಟೇ. ಭಾಳ ಅಂದ್ರೆ ಭಾಳ ಮಸ್ತ್ ಆಗದ್ರಿ. ಇನ್ಸ್ಟೆಂಟಾಗಿ ನೀವು ಏನಾರ ಮಾಡ್ಕೋಬೇಕು ಅಂದ್ರೆ ಈ ಥರ ಮಾಡಿರಿ. ಭಾಳ ಸಖತ್ತಿರ್ತ. ಹಾಗೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ರೀ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.